ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಸಂಭ್ರಮ ಕುಣಿತ ಜೋರಾಗಿದ್ರೆ ಕಳ್ಳರಿಗೂ ಕೂಡ ಒಂದು ಸಂಭ್ರಮ, ಕಳ್ಳತನದ ಸಂಭ್ರಮ. ಯಾಕೆಂತ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವದ ಮೆರವಣಿಗೆಯಲ್ಲಿ ಕಳ್ಳರು ಕೈಚಳಕ ತೋರಿಸಿದ್ದಾರೆ. ಮೆರವಣಿಗೆ ವೇಳೆ ನೂರಾರು ಜನರ ಮೊಬೈಲ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಬೆಳಗಾವಿಯಲ್ಲಿ ನಡೆದಿರುವಂಥ ಘಟನೆ ಇದು. ಒಂದು ಕಡೆ ರಾಜ್ಯೋತ್ಸವದ ಮೆರವಣಿಗೆ DJ ಸಾಂಗ್ಗೆ ನೃತ್ಯ ಮಾಡ್ತಾ ಕುಣಿದು ಕುಪ್ಪಳಿಸ್ತಾ ಇದ್ದು ಕನ್ನಡ ಅಭಿಮಾನಿಗಳು. ಈ ಸಂದರ್ಭದಲ್ಲಿ ಕಳ್ಳರು ಜೇಬಿಗೆ ಕನ್ನ ಹಾಕಿದ್ದಾರೆ, ಮೊಬೈಲ್ಗಳನ್ನು ಕಳ್ಳತನ ಮಾಡಿದ್ದಾರೆ. ಇವತ್ತು ಬೆಳಗ್ಗೆಯಿಂದ ಹೆಚ್ಚು ಕಮ್ಮಿ ಒಂದು 300ಕ್ಕೂ ಹೆಚ್ಚು ಜನ ಮೊಬೈಲ್ಗಳನ್ನು ಕಳೆದುಕೊಂಡಿದ್ದಾರೆ. ಪೊಲೀಸ್ ಸ್ಟೇಷನ್ಗೆ ಬಂದು ದೂರನ್ನು ಕೊಡ್ತಾ ಇದ್ದಾರೆ. ಆನ್ಲೈನ್ ಮೂಲಕ ಅಥವಾ ಆ್ಯಪ್ ಮೂಲಕ ಮೊಬೈಲ್ ಕಳ್ಳತನ ಬಗ್ಗೆ ದೂರು ಕೊಟ್ಟಿದ್ರೂ ಕೂಡ ಪೊಲೀಸ್ ಠಾಣೆಗೆ ಬಂದು ತಮ್ಮ ಪ್ರತಿಯನ್ನು ಸಲ್ಲಿಸ್ತಾ ಇದ್ದಾರೆ. ಬೆಳಗಾವಿ ನಗರದ ಚೆನ್ನಮ್ಮ ವೃತ್ತದಲ್ಲಿ ಅಥವಾ ಚೆನ್ನಮ್ಮ ವೃತ್ತದ ಸುತ್ತಮುತ್ತಲೂ ನಡೆದಿರುವಂಥ ಕಳ್ಳತನ ಇದು. ನಿನ್ನೆ ರಾತ್ರಿ 7ರಿಂದ 8 ಗಂಟೆ ಒಳಗೆ ಕಳ್ಳತನ ಆಗಿದೆ. ಖಡೆ ಬಜಾರ್ ಮಾರ್ಕೆಟ್ APMC ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದಾವೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಶ್ರೀಧರ್ ನೀಡ್ತಾರೆ. ಶ್ರೀಧರ್, ಒಂದು ಕಡೆ ಸಂಭ್ರಮ ಆಗಿದ್ದರೆ ಕಳ್ಳರಿಗೂ ಕೂಡ ಒಂದು ರೀತಿ ಹೇಗಾದರೂ ಮಾಡಿ ತಮ್ಮ ಮೊಬೈಲ್ಗಳನ್ನು ಕದಿಲಿಕ್ಕೆ ಒಳ್ಳೆ ಚಾನ್ಸು ಅಂತ ಅಂದ್ಕೊಂಡಿದ್ದಾರೆ. ಹೀಗಾಗಿ ಅನೇಕ ಕೈಚಳಕೆಗಳನ್ನು ತೋರಿಸಿದ್ದಾರೆ. ಈಗ ಮೊಬೈಲ್ ಹುಡುಕುವ ಕಾರ್ಯ ಹೆಂಗೆ? ಅಷ್ಟು ಒಂದೇ ಸಲ ಕಳ್ಳತನ ಆಗಿದ್ದರೆ ಅದರ ಮಾರುಕಟ್ಟೆ, ಯಾಕಂದರೆ ಈಗ ಯಾವುದೇ ಮೊಬೈಲನ್ನು ರೀಫರ್ಬಿಷ್ ಮಾಡೋಂಗಿಲ್ಲ ಹೇಳಿ ಕೇಳಿ, ಯಾವುದೇ ಅದನ್ನು ಪಾಸ್ವರ್ಡ್ ಚೇಂಜ್ ಮಾಡೋಂಗಿಲ್ಲ, ಅನೇಕ ರೀತಿಯ ಕಟ್ಟುಪಾಡುಗಳಿದ್ದಾವೆ. ಆದರೂ ಕೂಡ ಇಷ್ಟೊಂದು ದೊಡ್ಡ ಪ್ರಮಾಣದ ಕಳ್ಳತನ ಆಗಿದೆ ಅಂತ ಹೇಳಿದರೆ ಯಾವ ಧೈರ್ಯದ ಮೇಲೆ ಕಳ್ಳರು ಕದ್ದಿದ್ದಾರೆ? ಅದರ ಮುಂದಿರುವಂಥ ಆಯ್ಕೆಗಳೇನು, ಪೊಲೀಸರು ಏನು ಮಾಡ್ತಾ ಇದ್ದಾರೆ? ದಶರಥ್, ಬೆಳಗಾವಿ ಕನ್ನಡ ರಾಜ್ಯೋತ್ಸವದಲ್ಲಿ ಏನು ಮೆರವಣಿಗೆ ಸಂದರ್ಭದಲ್ಲಿ ಮೊಬೈಲ್ ಕಳ್ಳತನ ಆಗಿರ್ತಕ್ಕಂಥದ್ದು, 300ಕ್ಕೂ ಅಧಿಕ ಮೊಬೈಲ್ ಕಳ್ಳತನ ಆಗಿರ್ತಕ್ಕಂಥ ಮಾಹಿತಿ ಈಗ ಲಭ್ಯ ಆಗ್ತಾ ಇದೆ. ಜೊತೆಗೆ ಬೆಳಗಾವಿ ಚೆನ್ನಮ್ಮ ವೃತ್ತದ ಒಂದು 100 ಮೀಟರ್ ವ್ಯಾಪ್ತಿಯಲ್ಲಿ ಏನು ರಾಜ್ಯೋತ್ಸವದ ಮೆರವಣಿಗೆ ನಡೀತಾ ಇತ್ತು, ಅಲ್ಲಲ್ಲಿ ಡಾಲ್ಬಿಗಳೇನಿದೆ, ಡಾಲ್ಬಿಗಳ ಮುಂದೆ ಸಾವಿರಾರು ಸಂಖ್ಯೆಯಲ್ಲಿ ಜನರು ಮೈಮರೆತು ಕುಣಿತಾ ಇದ್ರು. ಈ ಒಂದು ಡ್ಯಾನ್ಸ್ ಮಾಡುವಂಥ ಸಂದರ್ಭದಲ್ಲಿ ಅನೇಕ ಒಂದು ಯುವಕ ಯುವತಿಯರು ತಮ್ಮ ಮೊಬೈಲನ್ನು ಏನು ಕಳೆದುಕೊಂಡಿರ್ತಕ್ಕಂಥದ್ದು. ಜೊತೆಗೆ ಇಲ್ಲಿ ಕದಿಮರೆ ಒಂದು ಕೈಚಳಕ ತೋರಿಸಿರ್ತಕ್ಕಂಥದ್ದು ಇಲ್ಲಿ ಭಾಳ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಯಾಕಂದರೆ 300 ಮೊಬೈಲ್ಗಳು ಏನಾದರೂ ಕೆಳಗಡೆ ಯಾರಾದರೂ ಡ್ಯಾನ್ಸ್ ಮಾಡೋ ಸಂದರ್ಭ ಕೆಳಗೆ ಬಿದ್ದಿದ್ರೆ ಬೇರೆ ಯಾರಾದ್ರೂ ಸಿಕ್ಕಿದ್ರೆ ಅಲ್ಲಿ ಕೊಡ್ತಾ ಇದ್ರು. ಆದರೆ ಇಲ್ಲಿ ಯಾವ ಮೊಬೈಲ್ಗಳು ಕೂಡ ಇಲ್ಲಿ ಕಳ್ಕೊಂಡು ಸಿಕ್ಕಿಲ್ಲ. ಹಾಗಾಗಿ ಕಳ್ಳರು ತಮ್ಮ ಕೈಚಳಕವನ್ನು ತೋರಿಸಿದ್ದಾರೆ. ಈಗಾಗಲೇ ಏನು ಮೊಬೈಲ್ ಕಳೆದುಕೊಂಡಂಥ ಏನು ಕಳ್ಕೊಂಡಂತ ಹೇಳಿದ್ದಾರೆ, ಅವರಿಗಾಗಲೇ ಆನ್ಲೈನಲ್ಲಿ ಕೂಡ ದೂರನ್ನು ಕೊಟ್ಟಿದ್ದಾರೆ. ಜೊತೆಗೆ ಆಯಾ ಎಲ್ಲಿ ಕಳ್ಳತನ ಆಗಿದೋ ಕಳ್ಳತನ ಆದಂಥ ಪ್ರದೇಶದ ಯಾವ ವ್ಯಾಪ್ತಿಗೆ ಬರುತ್ತೋ ಆ ಠಾಣೆಗೆ ಹೋಗಿ ದೂರನ್ನು ದಾಖಲಿಸಿರ್ತಕ್ಕಂಥದ್ದು, ನಮ್ಮ ಮೊಬೈಲನ್ನು ನಮಗೆ ಏನು ಹುಡುಕಿ ಕೊಡಿ ಅನ್ನೋಂಥ ಒಂದು ಬೇಡಿಕೆಯನ್ನು ಇಟ್ಟಿದ್ದಾರೆ. ಅದ್ರ ಜೊತೆಗೆ ಏನಂದರೆ ಪ್ರಮುಖವಾಗಿ ಪ್ರತಿಯೊಬ್ಬರ ಮೊಬೈಲಲ್ಲಿ ತಮ್ಮದೇ ಆದ ಖಾಸಗಿ ಆದಂಥ ಏನು ಡಾಕ್ಯುಮೆಂಟ್ಗಳಿರ್ತವೆ. ಹಾಗಾಗಿ ಮೊದಲಿಗೆ ಮೊಬೈಲನ್ನು ಲಾಕ್ ಮಾಡಿ ಅನ್ನೋಂಥ ಒಂದು ಮನವಿಯನ್ನು ಕೂಡ ಪೊಲೀಸರಿಗೆ ಮಾಡಿದ್ದಾರೆ. ಈಗ ಸದ್ಯ ಏನಂದರೆ ಪೊಲೀಸರು ದೂರನ್ನು ದಾಖಲಿಸಿಕೊಂಡು ಈಗ ತನಿಖೆಯನ್ನು ಕೈಗೊಳ್ತಾ ಇದ್ದಾರೆ ಅಂತ ಹೇಳ್ಬೋದು. ಮೊದಲ ಹಂತದಲ್ಲಿ ಈಗ ಮೊಬೈಲನ್ನು ಲಾಕ್ ಮಾಡೋದಾಗಿರ್ಬೋದು, ಜೊತೆಗೆ ಸಿಮ್ ಏನು ಕಳ್ಕೊಂಡ್ರೆ ಸಿಮ್ಮನ್ನು ಪರ್ಯಾಯವಾಗಿ ಮತ್ತೊಂದು FIR ಆಧರಿಸಿ ಮತ್ತೊಂದು ಸಿಮ್ಮನ್ನು ಪಡೆದುಕೊಳ್ಬೇಕಾಗತ್ತೆ. ಆ ನಂತರ ಏನಾದರೂ ಕಳೆದುಕೊಂಡಂಥ ಮೊಬೈಲನ್ನು ಏನು ಕಳ್ಳತನ ಮಾಡಿದಂಥ ಆರೋಪಿಗಳ ಮೊಬೈಲನ್ನು ಬೇರೆಯವರು ಮಾರಾಟ ಮಾಡಿದರೆ ಅಥವಾ ಆರೋಪಿಗಳೇ ಅದೇ ಮೊಬೈಲ್ನಲ್ಲಿ ಏನಾದರೂ ತಮ್ಮ ಹೆಸರಿನ ಸಿಮ್ಮನ್ನು ಹಾಕಿದರೆ ಆಗ ಅವನ್ನು ಪೊಲೀಸರಿಗೆ ಆ ಒಂದು ಆರೋಪಿಯ ಸುಳಿವು ಸಿಗುತ್ತೆ. ಅದನ್ನು ಆಧರಿಸಿ ಆರೋಪಿಗಳನ್ನು ಪತ್ತೆ ಹಚ್ಚಿ ಮೊಬೈಲನ್ನು ರಿಕವರಿ ಮಾಡೋದಕ್ಕೆ ಇರ್ತಕ್ಕಂಥ ಒಂದೇ ಒಂದು ದಾರಿ ಅಂತ ಹೇಳ್ಬೋದು. ಸದ್ಯ ಈಗ ಏನು ಕಳೆದುಕೊಂಡಂಥ ಎಲ್ಲ ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರ್ತಕ್ಕಂಥದ್ದು. ಹಾಗಾಗಿ ಪೊಲೀಸರಿಗೆ ಪ್ರಕರಣ ದಾಖಲಿಸಿಕೊಂಡು ಮೊಬೈಲ್ ರಿಕವರಿ ಮಾಡೋದಕ್ಕೆ ಈಗಾಗಲೇ ತನಿಖೆಯನ್ನು ಕೈಗೊಂಡಿರ್ತಕ್ಕಂಥದ್ದು. ದಶರಥ್, ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗೆ.